ಮಾತೇ ಇಲ್ಲ. ಅವನು ದಡ್ಡತನನೇ. ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಅವನು ದಡ್ಡನೇ. ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡಕ್ಕೆ? ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ. ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಕರ ಇರ್ತಾವಲ್ಲ, ದನ ಕರ, ಅದು ಕಟ್ಟಾಗ ಗೂಟ ಇದ್ದಂಗೆ ಅಂತ. ಅವನು ಲಿಂಗಸೂರು ಗೌಡ ಆಗಿರ್ಬೇಕು, ಲೆಕ್ಕೆಳ ಗೌಡ ಆಗಿರ್ಬೇಕು. ಈ ನಮ್ಮ ತಾಲೂಕಕ್ಕೆ ಏನು ಗೌಡವ, ಇಲ್ಲಿ ಓಡಿ ಬಂದಂತವ, ಬಗಲಾಗ ಸೀರೆ ಇಟ್ಕೊಂಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದ್ರ ಪದೇ ಹೇಳ್ತೀನಿ. ಅದಕ್ಕೆ ನಾನು ಇದನ್ನ ಏನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಸರಿ, ತಂತ್ರಕ್ಕೆ ಪ್ರತಿ ತಂತ್ರ ಅಂದ್ರೆ ಹಾಗೆ ಆಗತ್ತಿದು. ಕಾಲಚಕ್ರ ತಿರ್ಗೋದೆ, ನಡೆಯೋದೆ. ಆದರೆ ಅಧಿಕಾರ ಸಿಕ್ಕಿತು ಅಂಥೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರೂ ಕೇಳೋದಿಲ್ಲ. ಹೀಗೆ 30,000 ಸೋತಿದ್ದೀನಿ, ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾನೆ. ಗಾಳಿಯಲ್ಲಿ ಗೆದ್ಸಕ್ಕೇನು ಗಾಳಿಯಾಗ ಊಟ ಬರ್ತಾವನು? ಡಬ್ಬ್ಯಾಗ ಹಾಕಕ್ಕೆ ಊಟ? ಗಾಳಿಯಾಗ 30,000 ಗಾಳಿಯಾಗ ಗೆದ್ದು ಬಿಟ್ಟಿನಿ ಅಂತ. ಗಾಳಿ ಇತ್ತಂತೆ. ಮತ್ತು ಇವ ಯಾಕೆ ಸೋತ? ನಾನು ಎಷ್ಟು ಸರಿ ಸೋತಿದ್ದೀನಿ, 2 ಸರಿ ಸೋತಿದ್ದೀನಿ. ಎಷ್ಟು ಸರಿ ಸೋತೆ ನಾನು? ಅದು ನಿಜವಾದ ಸುಳ್ಳು. 5,000 ಇವು 30,000 ಸೋತರು ಕೂಡ ಅದೇ ನೆಲಕ್ಕೆ ಬಿದ್ದರೆ ಮೀಸಿ ಮಣ್ಣಾಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಅಥವಾ ಅವ್ರ ಅಭಿವೃದ್ಧಿ ಸಂಬಂಧ ಬಂದಿದ್ದಾರೋ, ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ, ಇಲ್ಲೇ ಕೇಳ್ರಿ. ಆಶೆ ಅನ್ನೋದು ಯಾವುದೇ ಒಡ್ಡಿಲ್ಲ. ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲಬಹುದಂತ, ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಪ್ರೀತಿ ವಿಶ್ವಾಸನ ಕೊಡಕ್ ಸಾಧ್ಯ ಇಲ್ಲ ಅವನು. ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ ಸದಸ್ಯರೀಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ ಅವ್ರು ಈ ಕಡೆ ಪಾಪ ಬಂದ್ಬಿಟ್ರು ಅಂತೇಳಿ. ಇಂಥ ಗುಂಡಾಗಿರಿಗೆ ಯಾರಾದ್ರು ಬಗ್ತಾರ? ಈ ಗುಂಡಾಗಿರಿ ಆಟ ನೈಚಲೇಗಿ. ಅದಕ್ಕೆ ಹೇಳ್ತಾರ ನೈಚಲೇಗಿ ಗುಂಡಾಗಿರಿ ನೈಚಲೇಗಿ. ಯಾರ್ಯಾರು ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರದ್ದು ಈ ಸಾರಿ ಐತಿ, ಅವ್ರದ್ದು ಐತಿ. ಇಂಥ ತುರ್ಸಿನ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲೆಲ್ಲಿ ಸುಳಿಲಿಲ್ಲ ಸರ್ ಗೌಡ್ರ ಒಟ್ಟ ಈ ಕಡೆ ಆಲ್ರೆಡಿ ಫಿಕ್ಸ್ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿಸಿ ಹೋಗ್ಯಾರ. ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ. ನಾನು ಕೇಳಿದೆ ಪೊಲೀಸರಿಗೆ, ಇಲ್ಲಿ ಹೆಂಗ್ ಬಂದ್ರಿ ಅವರು? ಇಲ್ಲಿ ಸದಸ್ಯರು ಇಲ್ಲ, ಏನು ಇಲ್ಲಾರ್ದು ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗ್ ಮಾಡಕ್ ಬರುತ್ತೆ ಕೇಳಿದ್ರೆ ಸುಮ್ ಬಂದಿದ್ದ ಪಾಪ ಅವ್ರನ್ನ ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದ್ರು ಅವರು ಪೊಲೀಸರು. ಪಾಪ ಆಪರೇಷನ್ ಹಸ್ತ is success.